ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಬ್ರಹ್ಮಣ್ಯ, ಒಳ್ಳೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದೆ. ಎಲ್ಲ ಒಳ್ಳೇದಾಗ್ಲಪ್ಪ. ಯಜಮಾನ್ರು ಮಕ್ಳಿಗೋಸ್ಕರ ದೊಡ್ಡ ಸ್ಕೂಲ್ ಕಟ್ಟಿಸ್ತಾ ಇದ್ದಾರಲ್ವಾ, ಅದನ್ನು ಎಲ್ಲ ಒಳ್ಳೇದಾಗ್ಲಪ್ಪ. ಒಳ್ಳೇದೇ ಆಗುತ್ತಮ್ಮ. ಒಳ್ಳೆಯವ್ರಿಗೆ ಒಳ್ಳೇದಾಗಲೇಬೇಕು ಅನ್ನೋ ಮಾತು ನಿಜ ಆದರೆ ಇವತ್ತು ನಾನು ಅಂದ್ಕೊಂಡಿರೋ ಕೆಲಸ ಆಗೇ ಆಗುತ್ತೆ. ಹುಷಾರಾಗಿ ಹೋಗ್ಬಿಟ್ಟ ಸುಬ್ಬು. ಸಂಜೆ ಬೇಗ ಬಾ, ಕಾಯ್ತಾ ಇರ್ತೀನಿ. ಸರಿ ಮೇಡಮ್, ಬರ್ತೀನಿ. ಕರ್ಚೀಫ್ ಮತ್ತೆ ಅನ್ಸುತ್ತೆ. ತಗೊಂಬರ್ತೀನಿ. ಆಗಲೇ ನಾನು ನಿನ್ನ ಜೇಬಲ್ಲಿ ಇಟ್ಟಿದ್ದೀನಿ. ಹೌದಾ? ಅಯ್ಯಯ್ಯೋ, ಗೊತ್ತೇ ಆಗಿಲ್ಲ. ಸುಬ್ರಹ್ಮಣ್ಯ, ನಾನು ಕೊಡೋ ಖರ್ಚು ಬೇಡವೇನಪ್ಪ? ಲೇ ವಿಶಾಲು, ನಾನು ಆಟ ಓಡಿಸುವಾಗ ನೀ ನನಗೆ ಪೌಡ್ರ್ ಹಾಕಿರೋ ಖರ್ಚಿಗೆ ಕೊಡ್ತಾಯಿದ್ದೆ. ಅದ್ರ ಘಮ ಸಂಜೆವರೆಗೂ ಇರ್ತಿತ್ತು. ನಾನು ಖರ್ಚಿಗೆ ನೋಡಿದಾಗೆಲ್ಲ ಮನೇಲೇ ಇದ್ದೀನೋ ಅಂತ ಅನಿಸ್ತಿತ್ತು. ಅದು ಗಂಡ ಹೆಂಡತಿ ಇಬ್ಬರ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಕಣೆ. ಈ ಥರ ಅವರಿಬ್ಬರ ಮಧ್ಯೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಕಣೆ. ಅದನ್ನೆಲ್ಲ ನಾವು ಕೇಳಕ್ಕೆ ಹೋಗ್ಬಾರ್ದು. ಹಾಗೆಲ್ಲ ಏನಿಲ್ಲ ಮಾವ. ಅಂದರೆ ನೀವು ಖರ್ಚಿಫಲ್ಲಿ ಏನು ಹಾಕೊಟ್ಟಿಲ್ವಾ? ಕರ್ಚೀಫ್ ತುಂಬ ಪ್ರೀತಿನೇ ಇರುವಾಗ ಸಂಜೆವರೆಗೂ ಅದೇ ಸಾಕಾಗುತ್ತೆ. ಬೇರೆ ಏನು ಬೇಕು ಹೇಳು. ಸರಿ, ಹೋಗ್ಬರ್ತೀನಿ. ಹುಷಾರಾಗಿ ಹೋಗ್ಪ. ಬರ್ತೀನಮ್ಮ, ಬರ್ತೀನಪ್ಪ. ಹುಷಾರ ಕಣಪ್ಪ. ರೀ, ಚೀಟಿ ಎತ್ಬೇಕು. ಸುಶೀಲಮ್ಮ ಬರೆಯಲಿದ್ದಾರೆ, ಹೋಗ್ಬಿಟ್ಟು ಬರ್ತೀನಿ. ಇದೇನಿದು ಈಗ ಹೋಗ್ತಿದ್ಯಾ? ಅಯ್ಯೋ, ಮರ್ತೋಗಿತ್ತು ರೀ. ಈಗಲೇ ತಡವಾಗ್ತಿದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಹಾಂ ಹಾಂ. ಸುಬ್ಬು, ಒಂದು ನಿಮಿಷ ಕಣ. ಸುಬ್ಬು, ನಾನು ಹೇಳಿದ್ದು ನೆನಪಿದೆ ತಾನೆ? ನಂದಿನಿ ಅಮ್ಮವರು ಪೃಥ್ವಿನೂ ಸೇಫಾಗಿ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ಬೇಕು ಕಣೋ. ನೆನಪಿದೆಯಪ್ಪ. ಯಜಮಾನ್ ಜೊತೆ ಸ್ಕೂಲ್ ಕಟ್ಸೋ ಜಾಗಕ್ಕೆ ಹೋಗ್ತಿದ್ದೀನಲ್ಲ, ಅಲ್ಲೆಲ್ಲ ಕೆಲಸ ಮುಗಿದ್ಮೇಲೆ ನಿನಗೆ ಫೋನ್ ಮಾಡ್ತೀನಿ. ನೀನು ಎಲ್ಲಿ ಹೇಳ್ತೀವಿ ಅಲ್ಲಿಗೆ ಬರ್ತೀನಿ. ಆಯ್ತಪ್ಪ, ಹೋಗ್ಬಾ. ಸರಿ. ಹಾಂ. ಅಪ್ಪ ಭಗವಂತ, ಇವತ್ತೊಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮವರು ಕ್ಷೇಮವಾಗಿರಬೇಕು. ಅವ್ರನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಬೇಕು. ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊ ಭಗವಂತ.